ನಮಸ್ಕಾರ ಸ್ನೇಹಿತರೆ, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ತುಂಬಾ ರುಚಿಕರವಾದಂಥ ಗರಿಗರಿಯಾದಂಥ ಮಸಾಲೆ ಸಂಡಿಗೆ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿದೆ. ಊಟದ ಜೊತೆಯಲ್ಲಿ ಈ ಥರ ಒಂದು 4 ಮಸಾಲೆ ಸಂಡಿಗೆ ಕೊಟ್ಟು ನೋಡಿ, ಎಲ್ಲರೂ ಕೂಡ ಸ್ವಲ್ಪ ಊಟ ಮಾಡೋ ಜಾಗದಲ್ಲಿ ಇನ್ನಷ್ಟು ಬೇಕು ಅಂತ ಹೇಳಿಬಿಟ್ಟು ಊಟ ಮಾಡ್ತಾರೆ. ಆ ಥರ ಒಂದು ಸಂಡಿಗೆ ಇದಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಥರದ್ದು ಒಂದು ಸಂಡಿಗೆ ಮಾಡೋದು ಕೂಡ ತುಂಬಾ ಸುಲಭ. ಅದು ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಈಗ ನಾನು ಇಲ್ಲಿ ರೇಷನ್ ಅಕ್ಕಿಯನ್ನು ತೊಗೊಳ್ತಾ ಇದ್ದೀನಿ, 2 ಲೋಟದಷ್ಟು. ಮೊದಲಿಗೆ ನೀವು ಸ್ವಲ್ಪನೇ ಮಾಡಿಕೊಂಡು ನೋಡಿ, ಹೆಚ್ಚಿಗೆ ಮಾಡಬೇಕು ಅಂತೇನಿಲ್ಲ. ಚೆನ್ನಾಗಿ ಬಂತು ಅಂದರೆ ಆಮೇಲೆ ನೀವು ಹೆಚ್ಚಿಗೆ ಮಾಡ್ಕೋಬೋದು. ಈಗ ಇದಕ್ಕೆ ನಾನು ನೀರನ್ನು ಹಾಕ್ಬಿಟ್ಟು ಸುಮಾರು 2-3 ಸಲ ಚೆನ್ನಾಗಿ, ಅಂದರೆ ವೈಟ್ ಕಲರ್ ಬರಬೇಕು ಅಕ್ಕಿ, ಅಲ್ಲಿವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ. ರೇಷನ್ ಅಕ್ಕಿ ಇಲ್ಲ ಅಂತಂದರೆ ನೀವು ಮಾಮೂಲಿ ಅಕ್ಕಿನಲ್ಲಿ ಬೇಕಾದ್ರೂ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗೇ ಬರುತ್ತೆ. ಬಟ್ ರೇಷನ್ ಅಕ್ಕಿಯಲ್ಲಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದರಿಂದ ರೇಷನ್ ಅಕ್ಕಿಯಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಇದು ನಾವು ರಾತ್ರಿ ಇದನ್ನು ನೆನೆಯೋಕ್ಕೆ ಇಟ್ಕೋಬೇಕಾಗುತ್ತೆ. ಅಕ್ಕಿ ರಾತ್ರಿ ನೆನೆಸಿ ಬೆಳಗ್ಗೆಗೆ ತೆಗೆದು ನಾವು ನೋಡಿದಾಗ ನೋಡಿ ಎಷ್ಟು ವೈಟ್ ಕಲರ್ಗೆ ಬಂದಿದೆ ಅಂತ. ಎಲ್ಲ ಚೆನ್ನಾಗಿ ನೆಂದಿದೆ. ನಾವು ತುಂಬ ಸಲ ತೊಳೆದು ಬಿಟ್ಟು ನೆನೆ ಹಾಕಿರೋದ್ರಿಂದ ಇದು ಅಕ್ಕಿ ಕಲರು ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಗೊತ್ತಾಗುತ್ತೆ ನೋಡಿ, ಈ ಥರ 1ರಲ್ಲಿ 2 ಆಗುತ್ತಲ್ಲ, ಇದು ನೋಡಿದಾಗ ಅಕ್ಕಿ ಚೆನ್ನಾಗಿ ನೆಂದಿದೆ ಅಂತ ಅರ್ಥ. ಇಲ್ಲ ನೀವು ಬೆಳಗ್ಗೆಗೆ ನೆನೆ ಹಾಕ್ಕೊಂಡು ರಾತ್ರಿಗೆ ರುಬ್ಬಿಬೇಕಾದ್ರೂ ಇದನ್ನು ಮಾಡ್ಕೋಬೋದು. ಇಲ್ಲಿ ನಾನು ರಾತ್ರಿ ನೆನೆ ಹಾಕ್ಬಿಟ್ಟು ಬೆಳಿಗ್ಗೆಗೆ ಮಾಡ್ತಾಯಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ತಾ ಇದ್ದೀನಿ. ನಾನು ನುಣ್ಣಗೆ ರುಬ್ಕೋಬೇಕು, ತರಿಯಾಗಿ ಅಲ್ಲ. ನೀವು ಇನ್ನೂ ಏನಾದರೂ ಹೆಚ್ಚಿಗೆ ಹಾಕಿದರೆ ಅಕ್ಕಿಗಳನ್ನು ಅದನ್ನು ನೀವು ಗ್ರೈಂಡರಲ್ಲಿ ಹೊರಗಡೆಗೆ ಬೇಕಾದರೂ ರುಬ್ಕೊಂಡು ಬರ್ಬೋದು. ರುಬ್ಬೋದಕ್ಕೋಸ್ಕರ ಏನು ಹಾಕುವಂಥ ಅವಶ್ಯಕತೆ ಇಲ್ಲ, ಬರೀ ಈ ಅಕ್ಕಿಯನ್ನೇ ರುಬ್ಕೋಬೇಕಾಗುತ್ತೆ. ಈಗ ನೋಡಿ, ಇದು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇದು ಸ್ವಲ್ಪನೇ ರುಬ್ಕೊಳ್ತಾ ಇದ್ದೀನಿ ನಾನು. ನಿಮ್ಮ ಗ್ರೈಂಡರ್ ಚೆನ್ನಾಗಿದೆ ಅಂತಂತಂದರೆ ನೀವು 1 ಲೋಟ ಒಂದೊಂದು ಸಲಕ್ಕೆ ಹಾಕ್ಕೊಂಡು ರುಬ್ಕೋಬೋದು. ಇವಾಗ ಇದು ಎಷ್ಟು ತೆಳ್ಳಗೆ ರುಬ್ಕೊಂಡಿದ್ದೀನಿ ಅಂತ ನೋಡಿ. ಈ ಹದಕ್ಕೆ ಇರಬೇಕು ನಾವು ರುಬ್ಕೊಂಡಿರೋ ಅಂಥ ಅಕ್ಕಿ ಪೇಸ್ಟು. ಚೆನ್ನಾಗಿ ನುಣ್ಣಗಾಗಿದೆ. ಅಕ್ಕಿ ಎಷ್ಟು ಚೆನ್ನಾಗಿ ನಾವು ನೆನೆ ಹಾಕಿಟ್ಕೊತೀವೋ ಅಷ್ಟು ಚೆನ್ನಾಗಿ ನುಣ್ಣಗೆ ಬರುತ್ತೆ. ಈಗ ನಾವು ಯಾವ ಲೋಟದಲ್ಲಿ ಅಕ್ಕಿಯನ್ನು ತೊಗೊಂಡಿದ್ದೀವೋ ಆ ಲೋಟದಲ್ಲಿ ನಾವು, ಅಂದರೆ 1 ಲೋಟಕ್ಕೆ 4 ಲೋಟ ನೀರು ಲೆಕ್ಕ. ಇಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ, 8 ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೆನ್ಪಿಟ್ಕೊಳ್ಳಿ, 4 ಅಂದರೆ 1 ಲೋಟ ಅಕ್ಕಿಗೆ 4 ಲೋಟ, 2 ಲೋಟ ಅಕ್ಕಿಗೆ 8 ಲೋಟ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಕುದಿಸ್ಕೊಂಡು ನಂತರ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಈ ಥರ ಕೈ ಆಡಿಸ್ತಾ ನಿಧಾನವಾಗಿ ಹಾಕ್ಕೋಬೇಕು. ಒಂದೇ ಸಲ ಹಾಕ್ಕೊಂಡ್ಬಿಟ್ವಿ ಅಂತಂದರೆ ಕೆಳಗಡೆ ಗಂಟಾಗುತ್ತೆ. ಗಂಟಾಗದೇ ಇರೋ ಥರ ನೋಡಿಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ಕೈ ಆಡಿಸ್ತಾ ಹೋಗಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ನಾವು ಇದಕ್ಕೆ ಉಪ್ಪನ್ನು ಸೇರಿಸ್ಕೋಬೇಕು. ಒಂದೇ ಸಲಕ್ಕೆ ಉಪ್ಪು ಹಾಕ್ಕೊಳ್ಳೋಕ್ಕೆ ಹೋಗಬೇಡಿ, ಸ್ವಲ್ಪ ಬಾಯಿಗೆ ಟೇಸ್ಟ್ ಮಾಡಿ ನೋಡಿಕೊಂಡು ಆಮೇಲೆ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ. ಆಮೇಲೆ ಅಡುಗೆ ಸೋಡಾ ಕೂಡ ಸ್ವಲ್ಪ ಹಾಕ್ಕೋಬೇಕು. ಅಡುಗೆ ಸೋಡಾ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಸಂಡಿಗೆ. ಆ ಕಾರಣದಿಂದ ಅಡುಗೆ ಸೋಡಾ ಕೂಡ ಇದಕ್ಕೆ ನಾವು ಸೇರಿಸ್ಕೋಬೇಕು. ಇದು ಚೆನ್ನಾಗಿ ಕುದಿಬೇಕು. ಅದು ಕುದೀತಾ ಇರಬೇಕಾದ್ರೆ ನಾವು ಕೈ ಬಿಡದಿರ ನಾವು ಕೈ ಆಡಿಸ್ತಾನೇ ಇರಬೇಕು. ಸ್ವಲ್ಪ ಮುಚ್ಚಿಡಬೇಕು, ಆಮೇಲೆ ಮತ್ತೆ ಕೈ ಆಡಿಸ್ಬೇಕು. ಆ ಥರ ಮಾಡ್ಕೊತ ನೋಡಿ ಈ ಹದಕ್ಕೆ ಬರಬೇಕು. ಚೆನ್ನಾಗಿ ಈ ಥರ ಗಟ್ಟಿಯಾಗುತ್ತೆ ನೋಡಿ. ಈ ಥರ ಗಟ್ಟಿ ಆದಮೇಲೆ ಇವಾಗ ಇದಕ್ಕೆ ನಾವು ಮಸಾಲೆಗೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ ನೋಡಿ. 4 ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಇದು ಅಷ್ಟೇ ನೋಡಿ, 1 ಲೋಟ ಅಕ್ಕಿಗೆ 2 ಈರುಳ್ಳಿ ಲೆಕ್ಕ. ಇಲ್ಲಿ 2 ಲೋಟ ಅಕ್ಕಿ ನಾನು ತೊಗೊಂಡಿರೋದ್ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣದಾಗಿ ಹೆಚ್ಚಿಬಿಟ್ಟು ಎಲ್ಲ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡಾಗ ಏನಾಗುತ್ತೆ ಅಂದರೆ ಅದರಲ್ಲಿ ಒಂಥರ ವಾಸನೆ, ಈರುಳ್ಳಿ ವಾಸನೆ ಎಲ್ಲ ಹೊರಟೋಗುತ್ತೆ. ಹಾಗೆ ಎಲ್ಲನೂ ಈ ಥರ ಬಿಡಿ ಆಗುತ್ತೆ ತೊಳೆಯೋದ್ರಿಂದ. ಅದರಿಂದ ನಾವು ತೊಳೆದು ಬಿಟ್ಟು ನಾವು ಈರುಳ್ಳಿನ ಈ ಥರ ಹಿಸ್ಕಿದಾಗ
ಎಲ್ಲ ಬಿಟ್ಕೊಳ್ಳುತ್ತೆ ಈರುಳ್ಳಿ ಎಲ್ಲ. ಆ ಥರ ಬಿಟ್ಕೊಂಡ್ರೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗುತ್ತೆ ಅದಕ್ಕೆ. ಅದರಿಂದ ಈರುಳ್ಳಿನ ತೊಳ್ಕೊಂಡು ಆಮೇಲೆ ನೀರೆಲ್ಲ ಜಾನಿಸ್ಬಿಡಬೇಕು. ನೀರೆಲ್ಲ ಜಾನಿಸ್ಬಿಟ್ಟು ಒಂದು ಕಡೆಗೆ ಎತ್ತಿಟ್ಕೋಬೇಕು. ಎಲ್ಲ ಬಿಡಿ ಬಿಡಿ ಆಯಿತು ನೋಡಿ ಈರುಳ್ಳಿ ಇವಾಗ. ಈಗ ನೆಕ್ಸ್ಟು ಇಲ್ಲಿ ಎಲ್ಲ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಈರುಳ್ಳಿ ಸೊಪ್ಪು, ಇದು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ 1 ಕಪ್ ಆಗೋಷ್ಟು. ಹಾಗೆಯೇ ಕರಿಬೇವನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇದು ಕೂಡ ಒಂದು ಅರ್ಧ ಕಪ್ಪಷ್ಟು. ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ 3 ಪದಾರ್ಥಗಳು ಆಮೇಲೆ ಈರುಳ್ಳಿ ಇಷ್ಟನ್ನು ಕೂಡ ನಾವು ಈಗ ಅದಕ್ಕೆ ಸೇರಿಸ್ಕೋಬೇಕು. 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾವು ಕುದಿಬೇಕಾದ್ರೆ ಜೀರಿಗೆ ಹಾಕ್ಕೋಬಾರ್ದು, ಆಮೇಲೆ ಹಾಕ್ಕೋಬೇಕು. ಈಗ ಈರುಳ್ಳಿ ಸಿಪ್ಪೆ ಹಾಗೂ ಕರಿಬೇವು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ನಾವು ಹೆಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಇಷ್ಟನ್ನು ಕೂಡ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಎಲ್ಲ ಕಡೆಗೂ ಕೂಡ ಕಲ್ಕೋಬೇಕದು. ಆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಹಸಿದೆ, ಇದು ನಾವು ಯಾವುದೇ ರೀತಿ ಕುದಿಸೋದಕ್ಕೆ ಹೋಗಬಾರ್ದು. ಹಿಟ್ಟು ಚೆನ್ನಾಗಿ ಕುದ್ದಿರುತ್ತಲ್ಲ, ಕುದ್ದಾದಮೇಲೆ ನಾವು ಸ್ಟವ್ ಎಲ್ಲ ಆಫ್ ಮಾಡಿಬಿಡಬೇಕು. ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಇದನ್ನೆಲ್ಲ ಹಾಕ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕಡೆಗೂ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಈರುಳ್ಳಿ ಸೊಪ್ಪಾಗಲಿ ಅಥವಾ ಈರುಳ್ಳಿ ಆಗಲಿ ಕೊತ್ತಂಬರಿ ಸೊಪ್ಪಾಗಲಿ ಕುದಿಸ್ಬಾರ್ದು. ಕುದಿಸ್ದಿರ ಹಸಿದನ್ನೇ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ. ಇವಾಗ ಇದು ಸ್ವಲ್ಪ ಆರೋದಕ್ಕೆ ಬಿಟ್ಬಿಡಬೇಕು, ಯಾಕಂದರೆ ತುಂಬ ಬಿಸಿ ಇರುತ್ತೆ. ಒಂದು ಸ್ವಲ್ಪ ಆರಿದಾಗಿದ ನಂತರ ಒಂದು ಪ್ಲಾಸ್ಟಿಕ್ ಶೀಟನ್ನು ಹಾಕ್ಬಿಟ್ಟು ಆ ಪ್ಲಾಸ್ಟಿಕ್ ಶೀಟ್ ಮೇಲೆ ನಾವು ಕೈಗೆ ಸ್ವಲ್ಪ ನೀರನ್ನು ಅದ್ದಿ ನಾವು ಕೈಯಿಂದ ಈ ಥರ ಸಂಡಿಗೆಗಳನ್ನು ಪುಟ್ಟದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜು ಸಂಡಿಗೆಗಳನ್ನು ಇಡ್ತಾ ಹೋಗಬೇಕು. ಬಿಸಿಲು ಚೆನ್ನಾಗಿತ್ತು ಅಂತಂದರೆ ಬೇಗ ಒಣಗಿಬಿಡುತ್ತೆ. ಬಿಸಿಲು ಕಮ್ಮಿ ಇತ್ತು ಅಂತಂತಂದರೆ ಬೇಗ ಒಣಗಲ್ಲ. ಒಂದು 2-3 ದಿವಸ ಚೆನ್ನಾಗಿ ಒಣಗಿಸ್ಬೇಕಾಗುತ್ತೆ. ಇದು ನೋಡಿ, ಇದೇ ಥರ ಎಲ್ಲನೂ ಕೂಡ ಚೆನ್ನಾಗಿ ಲೈನಾಗಿ ಇಟ್ಕೊತ ಹೋಗಬೇಕು. ನೀವು ಬೇಕು ಅಂತಂದರೆ ಬಟ್ಟೆ ಮೇಲೆ ಬೇಕಾದರೂ ಹಾಕ್ಕೋಬೋದು. ಪ್ಲ್ಯಾಸ್ಟಿಕ್ ಶೀಟ್ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಬೇಗ ಬಿಟ್ಕೊಂಡ್ಬಿಡುತ್ತೆ. ಒಣಗಿದ್ದಾಗಿದ ತಕ್ಷಣ ಬೇಗ ಬಿಟ್ಕೊಳ್ಳುತ್ತೆ. ಅದೇ ಬಟ್ಟೆ ಮೇಲೆ ಹಾಕಿದ್ವಿ ಅಂದರೆ ಪುನಃ ನಾವು ಅದಕ್ಕೆ ನೀರನ್ನೆಲ್ಲ ಬಡಿದು ನಂತರ ಆಮೇಲೆ ಅದನ್ನು ತೆಕ್ಕೋಬೇಕಾಗುತ್ತೆ. ಈಗ ನೋಡಿ, ಎಲ್ಲನೂ ಕೂಡ ಈ ಥರ ಹಾಕಿದ್ದಾಯಿತು. 2 ಲೋಟಕ್ಕೆ ಎಷ್ಟು ಆಗಿದೆ ನೋಡಿ. ಕೇವಲ 2 ಲೋಟ ಅಕ್ಕಿಗೆ ಇಷ್ಟೊಂದು ಸಂಡಿಗೆ ಆಗಿದೆ. ಈಗ ಬಿಸಿಲಿಗೆ ಚೆನ್ನಾಗಿ ಒಣಗಿದಾಗಿದ ನಂತರ ನೋಡಿ, ಸಂಜೆ ಹೊತ್ತನ್ನಷ್ಟರಲ್ಲಿ ಇಷ್ಟು ಒಣಗಿದೆ. ಎಲ್ಲ ತಾನೇ ಈ ಥರ ಬಿಟ್ಕೊಳ್ಳುತ್ತೆ ನೋಡಿ, ಎಲ್ಲ ಬಿಟ್ಕೊಳ್ಳುತ್ತೆ. ಇದನ್ನು ಇನ್ನೊಂದು 2 ದಿವಸ ಚೆನ್ನಾಗಿ ಒಣಗಿಸ್ಬಿಡಬೇಕು. ನಾವು ಬಿಸಿಲಿಗೆ ಎಷ್ಟು ಚೆನ್ನಾಗಿ ಒಣಗಿಸ್ತೀವೋ ಅಷ್ಟು ಚೆನ್ನಾಗಿ ಗರಿಯಾಗಿ ಇದು ಉಬ್ಬಿ ಬರುತ್ತೆ ಸಂಡಿಗೆ. ಈಗ ಇದನ್ನು ನಾನು ನಿಮಗೆ ಎಣ್ಣೆಯಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ. ಈಗ ಎಣ್ಣೆ ಕಾದಿದೆ, ಅಂದರೆ ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ಆಮೇಲೆ ನಾವು ಅದಕ್ಕೆ ಸಂಡಿಗೆನ ಹಾಕಬೇಕು. ಈಗ ಸ್ವಲ್ಪನೇ ಅದಕ್ಕೆ ಸಂಡಿಗೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಕಾಯ್ದೇ ಇದ್ದರೆ ಎಣ್ಣೆ ಹಾಕಕ್ಕೆ ಹೋಗಬೇಡಿ. ಚೆನ್ನಾಗಿ ಎಣ್ಣೆ ಕಾದಾಗಿದ್ದ ನಂತರನೇ ಹಾಕಿ. ನೋಡಿ ಎಷ್ಟು ಅಗಲಕ್ಕೆ ಬಂತು ಅಂತ. ಇದರಲ್ಲಿ ನಾವು ಜೀರಿಗೆ ಹಾಕಿರೋದ್ರಿಂದ ಸ್ವಲ್ಪ ಕಲರು ಚೇಂಜ್ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ 2 ಪಟ್ಟಷ್ಟು ಅರಳ್ಕೊಂಡು ಬಂದಂಗೆ ಬಂತು ಎಲ್ಲ ಸಂಡಿಗೆನೂ ಕೂಡ. ಇದು ತಿನ್ನೋದಕ್ಕೋಸ್ಕರ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಒಬ್ಬಟ್ಟು ಅಡುಗೆ ಆ ಥರ ಏನಾದರೂ ಮಾಡಿದಾಗ ಅದ್ರ ಜೊತೆಯಲ್ಲಿ ತಿನ್ನೋಕ್ಕೆ ಕೊಟ್ಟು ನೋಡಿ. ಮಸಾಲೆ ಬೇಕು ಅಂತಂದರೆ ಇನ್ನೂ ಇದಕ್ಕೆ ನೀವು ಮೆಣಸಿನ ಪುಡಿ ಹಾಕ್ಕೋಬೋದು. ಹಾಗೆಯೇ ಮೆಣಸಿನಕಾಯಿಯ ಒಂದು ಬೀಜ ಏನಿರುತ್ತಲ್ವ, ಸಣ್ಣದಾಗಿ ಇರೋವಂಥ ಮೆಣಸಿನ್ಕಾಯಿನೂ ಕೂಡ ಹೆಚ್ಚಿ ಹಾಕ್ಕೋಬೇಕು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮಕ್ಕಳೆಲ್ಲ ತಿಂತಾರೆ ಅಂತ ಹೇಳಿಬಿಟ್ಟು ಇಲ್ಲಿ ನಾನು ಮೆಣಸಾಗಲಿ ಅಥವಾ ಮೆಣಸಿನಕಾಯಿ ಆಗಲಿ ಇದಕ್ಕೆ ನಾನು ಮಿಕ್ಸ್ ಮಾಡಿಲ್ಲ. ಕೇವಲ ಈರುಳ್ಳಿ ಹಾಗೂ ಈರುಳ್ಳಿ ಸೊಪ್ಪು ಮತ್ತು ಕರಿಬೇವು ಕೊತ್ತಂಬರಿ ಸೊಪ್ಪನ್ನ ಮಾತ್ರ ಇದಕ್ಕೆ ನಾನು ಜೀರಿಗೆ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಈರುಳ್ಳಿ ಹಾಕಿರೋದ್ರಿಂದ
ಈ ಥರ ಎಣ್ಣೆಗೆ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಅನ್ನದ ಜೊತೆ ಆಗಿರ್ಬೋದು, ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಅನ್ನ ಹಾಗೆ ಸಾಂಬಾರು ಜೊತೆಯಲ್ಲಿ ಈ ಥರ ಒಂದು ಸಂಡಿಗೆನ ಮಾಡಿ ಕೊಟ್ಟು ನೋಡಿ. ಮನೆಯವರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಂತೂ ಹಾಗೆ ಹೀಗೆ ಓಡಾಡಿಕೊಂಡೇ ತಿಂದು ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಈ ಒಂದು ಮಸಾಲೆ ಸಂಡಿಗೆ ಫ್ರೆಂಡ್ಸ್. ಮಸಾಲೆ ಸಂಡಿಗೆ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.